ವೆಲ್ಕಮ್ ಟು ಎಜುರಾದೆ. ನಾವಿವಾಗ ಧರ್ಮಸ್ಥಳದಿಂದ ಮಂಗಳೂರಿಗೆ ಹೋಗ್ತಾ ಇದೀವಿ ಬಸ್ನಲ್ಲಿ. ಸೊ ಮಂಗಳೂರಿಂದ ಎಲ್ಲಿಗೆ ಹೋಗ್ತೀವಿ ಅಂತ ವೆಯ್ಟ್ ಮಾಡಿ ನೋಡಿ ನಮ್ಮ ಕರ್ನಾಟಕ ಬಾವುಟ ಎಷ್ಟು ಸ್ವಚ್ಛಂದವಾಗಿ ಹಾರಾಡ್ತಾ ಇದೆ. ಮತ್ತೆ ಇವತ್ತೇನೋ ಎಲ್ಲೋ ಫುಲ್ ಮ್ಯಾಚಿಂಗ್, ನಮ್ದು ಮಿಕ್ಸ್ಚರ್ ಕೂಡ ಮ್ಯಾಚಿಂಗ್ ಆಗ್ತಾ ಇದೆ ಎಲ್ಲೋ. ನನಗೆ ಈ ತಾಟಿನಿಂಗ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಮ್ಮವ್ರು ಎಲ್ಲಿ ಕಂಡ್ರು ನಂಗೆ ಕೊಡಿಸ್ತಾರೆ. ಮತ್ತೆ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಕಳಶ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಇವಾಗ ಮಂಗಳೂರು ಜಂಕ್ಷನ್ಗೆ ರೀಚ್ ಆದ್ವಿ. ಸೊ ಟ್ರೈನ್ ಇನ್ನೂ ಬರೋದು 10 ಇದೆ. ಸೊ ಹಾಗಾಗಿ ನಾವಿಬ್ರು ನೋಡಿ ಎಷ್ಟು ಚೆನ್ನಾಗಿ ಗೇಮ್ ಮಾಡ್ತಾ ಇದ್ದೀವಿ, ಓಲ್ಡ್ ಮೆಮೊರೀಸ್ನ ರೀಕಾಲ್ ಮಾಡ್ಕೊತಾ ಇದ್ದೀವಿ. ಸೋ ಹ್ಯಾಪಿ, ಚೆನ್ನಾಗಿತ್ತು. ಮಂಗಳೂರು ಕರ್ಕೊಂಡ್ ಬಂದಿದ್ದೀನಿ ಎಂಜಾಯ್ಮೆಂಟ್ ಮಾಡು ಅಂತ. ಅಲ್ಲಿ ನೋಡ್ರೆ ಅವ್ರ ಬೆಸ್ಟ್ ಫ್ರೆಂಡ್ ಹತ್ರ ಮಾತಾಡ್ಕೊಂಡ್ ಕೂತಿದ್ದಲ್ಲ ಅವಾಗಿಂದ. ದಿಸ್ ಇಸ್ ಕಾಲ್ಡ್ ಬೆಸ್ಟೀಸ್ ಲವ್. ರಾಧೆ ಬಾ ಬಿರಿಯಾನಿ ಇವಾಗ ನೀನ್ ಹೇಳು. ಬಿರಿಯಾನಿ. ರೈಲ್ವೆ ಸ್ಟೇಷನ್ ಅಲ್ಲಿ ಬಿರಿಯಾನಿ ಸೌಂಡ್ ಹೆಂಗಿತ್ತು ಅಂತಂದ್ರೆ ಅದು ನನ್ಗೆ ಬೈ ಹಾರ್ಟ್ ಆಗೋಯ್ತು, ಆ ರೇಂಜಿಗಿತ್ತು. ಮತ್ತೆ ಟ್ರೈನ್ ಬಂತು, ಇಷ್ಟೊತ್ತು ವೆಯ್ಟ್ ಮಾಡಿ ಹಿಂಗು ಫೈನಲಿ ಟ್ರೈನಿಗೆ ವೆಯ್ಟ್ ಮಾಡಿ ನೋಡಿ ಓಡ್ತಾ ಇದ್ದೀವಿ. ನಮ್ಮ ಬುಕ್ ಮಾಡಿದ್ದು ಎಲ್ಲಿ ಅಂತ ನೋಡ್ಕೊಂಡು ಹೋಗಿ ಕುತ್ಕೊಂಡ್ವಿ. ಮತ್ತೆ ಟೀ ತಗೊಂಡ್ವಿ, ಅದಂತೂ ಸೇಮ್ ಬಿಸಿನೀರೇನೆ. ಮತ್ತೆ ಡಿಪ್ ಮಾಡಿ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗ್ಲಿ ಅಂತ ಹೇಳ್ಬಿಟ್ಟು ಕುಡಿದ್ವಿ. ಮತ್ತೆ ನೋಡಿ ಬ್ಯಾಗ್ ಅಲ್ಲಿ ಇಟ್ಟಿದ್ವಿ. ನಮ್ಮ ಮುದ್ದು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ, ನಾನು ನಿದ್ದೆ ಬರ್ತಾ ಇಲ್ಲ ಅಂತ ಹಾಗೆ ಕುತ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗತ್ತೆ, ವೆಯ್ಟ್ ಮಾಡಿ ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.